ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ದಾಗ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ಸ್ಟಡಿ ಮಾಡೋಣ. ಆ ಸ್ಟಡಿ ಮಾಡೋಕ್ಕಿಂತ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ ಕವರ್ ಮಾಡೋಣ. ಮೊದಲು ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ಸ್. ಈ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ನಾವು ನೋಡಿದಾಗ ಇದು ಯಾವಾಗಲೂ ನಮ್ಗೆ ಏನು ಅನಿಸ್ತೈತೆ ಅಂದರೆ ಡ್ರೈ ಇದ್ದವ್ರ ಗತಿ ಅನಿಸ್ತೈತಿ. ಹೌದಾ? ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ನೋಡೋಕೆ ಡ್ರೈ ಅನಿಸ್ತೈತೆ, ಆದರೆ ಅದು ಡ್ರೈ ಇರಲ್ಲ ರಿಯಾಲಿಟಿ. ಒಂದು ನಿಮಿಷ, ಈ ಫೋಟೋ ಒಳಗೆ ನೋಡತ್ತಿರಲ್ಲ ನೀವು, ಇದೇ ಕಾಪರ್ ಸಲ್ಫೇಟು. ಈ ಕಾಪರ್ ಸಲ್ಫೇಟ ನೋಡೋಕೆ ಡ್ರೈ ಅನಿಸ್ತೈತಿ. ಮತ್ತು ಇದು ಯಾವ ಕಲರ್ ಇರ್ತೈತಿ? ಬ್ಲೂ ಕಲರ್ ಒಳಗೆ ಇರ್ತೈತಿ. ಯಾವುದಳು? ಬ್ಲೂ ಕಲರ್. ಈ ಕಾಪರ್ ಸಲ್ಫೇಟ್ ನಾವು ಯಾವಾಗ ಹೀಟ್ ಮಾಡ್ತೀವಲ್ಲ, ಕಾಪರ್ ಸಲ್ಫೇಟ್ ಹೀಟ್ ಮಾಡಿದಾಗ ಇದ್ರ ಕಲರ್ ಏನು ಚೇಂಜ್ ಆಕತ್ತೆ ಅಂದ್ರೆ ವೈಟ್ ಕಲರಾಗಿ ಚೇಂಜ್ ಆಕತಿ. ಹೌದಾ? ಕಾಪರ್ ಸಲ್ಫೇಟು ನಾವು ಬ್ಲೂ ಕಲರ್ ಇರ್ತೈತೆ, ಅದು ನಾವು ಯಾವಾಗ ಹೀಟ್ ಮಾಡ್ತೀವೋ ಅದು ವೈಟ್ ಕಲರಾಗಿ ಚೇಂಜ್ ಆಕತಿ. ಈಗ ನಾವೇನಾರ ಈ ಕಾಪರ್ ಸಲ್ಫೇಟಿಗೆ ವಾಪಸ್ ಮಾಯ್ಶ್ಚರ್ ಕಂಟೆಂಟ್ ಕೊಟ್ಟಿವಿ, ಮಾಯ್ಶ್ಚರ್ ಅಂದ್ರೆ ವಾಟರ್ ಕೊಟ್ಟಿವಿ ಅಂತ ಇಟ್ಕೊ. ಹೌದಾ? ಈ ವಾಟರ್ ಕೊಟ್ಟಿವಿ ಅಂದ್ರೆ ವಾಪಸ್ ಇದು ಯಾವ ಕಲರ್ ಆಕತಿ? ಬ್ಲೂ ಕಲರ್ ಆಕತಿ. ಇದರಿಂದ ನಮ್ಗೆ ಏನು ಗೊತ್ತಾಕತ್ತೆ ಅಂದ್ರೆ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ಒಳಗೆ ಅದು ನೋಡೋಕೆ ನಮಗೆ ಡ್ರೈ ಇದ್ದು ಕಂಡ್ರೂ ಅದ್ರೊಳಗೆ ವಾಟರ್ ಅಮೌಂಟು ಇರ್ತೈತಿ. ಅದು ಅದ್ರೊಳಗೆ ವಾಟರ್ ಅಮೌಂಟ್ ಪ್ರೆಸೆಂಟ್ ಇರ್ತೈತಲ್ಲ, ಅದಕ್ಕೆ ವಾಟರ್ ಆಫ್ ಕ್ರಿಸ್ಟಲೈಜೇಷನ್ ಅಂತ ಕರೀತಾರೆ. ವಾಟರ್ ಆಫ್ ಕ್ರಿಸ್ಟಲೈಜೇಷನ್ ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ ಪ್ರೆಸೆಂಟ್ ಅದಾವ ಅಂತ ಅರ್ಥ. ಹೌದಾ? ವಾಟರ್ ಮಾಲಿಕ್ಯೂಲ್ಸ ಈ ಕಾಪರ್ ಸಲ್ಫೇಟ್ ಒಳಗೆ ಪ್ರೆಸೆಂಟ್ ಇರೋದಕ್ಕೆ ವಾಟರ್ ಆಫ್ ಕ್ರಿಸ್ಟಲೈಜೇಷನ್ ಅಂತ ಕರೀತಾರೆ. ಈ ವಾಟರ್ ಆಫ್ ಕ್ರಿಸ್ಟಲೈಜೇಷನ್ನ ಹೇಳಿದಂಗೆ, ಈಗ ನಮ್ಮ ವಾಟರ್ ಆಫ್ ಕ್ರಿಸ್ಟಲೈಜೇಷನ್ ಅಂದರೆ ಏನಂತ ಹೇಳಿದೆ? ವಾಟರ್ ಮಾಲಿಕ್ಯೂಲ್ಸ್ ಎಷ್ಟು ಪ್ರೆಸೆಂಟ್ ಅದಾವು ಅನ್ನೋದು ಹೇಳ್ತೈತೆ. ಹೌದಾ? ವಾಟರ್ ಆಫ್ ಕ್ರಿಸ್ಟಲೈಜೇಷನ್ ಅಂದ್ರೆ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್. ಇನ್ನು ಹೆಂಗೆ ಡಿಫೈನ್ ಮಾಡೋದು ಅಂದ್ರೆ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ in one formula unit of salt. ಅಂದರೆ ಈಗ ನಾವು ಹೇಳಿದ್ವಿ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ಅಂತ ಕೇಳಿದ್ವಿ. ಅಂದ್ರೆ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ಒಳಗೆ ಎಷ್ಟು ವಾಟರ್ ಮಾಲಿಕ್ಯೂಲ್ ಪ್ರೆಸೆಂಟ್ ಐತಿ ಅನ್ನೋದು ಅದಕ್ಕೆ ವಾಟರ್ ಆಫ್ ಕ್ರಿಸ್ಟಲೈಜೇಷನ್ ಅಂತ ಕರಿತೀವಿ. ಅಂದ್ರೆ ಫಿಕ್ಸ್ಡ್ ನಂಬರ್ ಆಫ್, ಅಂದ್ರೆ ಇಷ್ಟ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರ್ತಾವೆ ಫಿಕ್ಸ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಒನ್ ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್. ಅಂದ್ರೆ ಒಂದು ಯೂನಿಟ್ ಆಫ್ ಸಾಲ್ಟ್ ಒಳಗೆ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರ್ತಲ್ಲ ಅದಕ್ಕೆ ವಾಟರ್ ಆಫ್ ಕ್ರಿಸ್ಟಲೈಜೇಷನ್ ಅಂದ್ರೆ ಕಾಪರ್ ಸಲ್ಫೇಟ್ ಒಳಗೆ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಪ್ರೆಸೆಂಟ್ ಅದಾವ. ಈಗ ಈ ಕಾಪರ್ ಸಲ್ಫೇಟ್ ಒಳಗೆ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಅಂದ್ರೆ 5 ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಅದಾವ. ಇದ್ರೊಳಗೆ 1 ಯೂನಿಟ್. ಹೌದಾ? 1 ಯೂನಿಟ್ ಆಫ್ ಸಾಲ್ಟ್ ಅಂದರೆ ಈಗ ನಾವು ಇದು ಕಾಪರ್ ಸಲ್ಫೇಟನ್ನು 1 ಯೂನಿಟ್ ತೊಗೊಂಡಿವಿ ಅಂದ್ರೆ ಅದರೊಳಗೆ 5 ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರ್ತಾವೆ. ಅದಕ್ಕೆ ನಾವು ಕಾಪರ್ ಸಲ್ಫೇಟ್ ಫಾರ್ಮುಲಾ ಏನೈತಿ? COSO4 5S2O. ಹೌದಾ? 5S2. ಇದು 5 ಐತಲ್ಲ ಇದ್ರೊಳಗೆ ಕಾಪರ್ ಸಲ್ಫೇಟ್ ಒಳಗೆ, ಇದು ವಾಟರ್ ಮಾಲಿಕ್ಯೂಲ್ಸ್. ಹೌದಾ? ವಾಟರ್ ಮಾಲಿಕ್ಯೂಲ್ಸ್. ಈ ಕಾಪರ್ ಸಲ್ಫೇಟ್ ನಮಗೆ ನೋಡೋಕೆ ಏನು ಅನಿಸ್ತೈತಿ? ವಾಟರ್ ಇಲ್ಲ ಅನಿಸ್ತೈತೆ, ಆದರೂ ಅದ್ರೊಳಗೆ ಸ್ವಲ್ಪ ಅಮೌಂಟ್ ಆಫ್ ವಾಟರ್ ಪ್ರೆಸೆಂಟ್ ಇರ್ತೈತಿ. ಈ ಕಾಪರ್ ಸಲ್ಫೇಟ್ ಒಳಗೆ 5 ಮಾಲಿಕ್ಯೂಲ್ಸ್ ವಾಟರ್ ಪ್ರೆಸೆಂಟ್ ಇರ್ತೈತಿ. ಈಗ ಸೇಮ್ ನಾವು ಜಿಪ್ಸಮ್ ತೊಗೊಂಡಿವಿ ಅಂದ್ರೆ ಈ ಜಿಪ್ಸಮ್ ಒಳಗೆ ಜಿಪ್ಸಮ್ ಫಾರ್ಮುಲಾ ನಾವು ನೋಡ್ಬೋದು. ಏನಿದೆ ಜಿಪ್ಸಮ್ ಫಾರ್ಮುಲಾ? CaSO4 2S2. ಕಾಪರ್ ಸಲ್ಫೇಟ್ ಏನೈತಿ? CuSO4 ಐತಿ. ಇದು Ca ಅಂದರೆ ಕ್ಯಾಲ್ಸಿಯಂ. ಹೌದಾ? CaSO4.2S2 ಅಂದರೆ ಈಗ ಜಿಪ್ಸಮ್ ಒಳಗೆ ವಾಟರ್ ಆಫ್ ಕ್ರಿಸ್ಟಲೈಜೇಷನ್ ಐತಿ. ಎಷ್ಟೈತಿ ವಾಟರ್ ಮಾಲಿಕ್ಯೂಲ್ಸು? 2 ವಾಟರ್ ಮಾಲಿಕ್ಯೂಲ್ಸ್ ಐತೆ. ಹೌದಾ? ವಾಟರ್ ಆಫ್ ಕ್ರಿಸ್ಟಲೈಜೇಷನ್ ಹೇಳಿದ್ನಲ್ಲ, ಫಿಕ್ಸ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇನ್ 1 ಯೂನಿಟ್ ಆಫ್ ಸಾಲ್ಟ್. ಹೌದಾ? 1 ಯೂನಿಟ್ ಆಫ್ ಸಾಲ್ಟ್ ಒಳಗೆ ಎಷ್ಟು ಜಿಪ್ಸಮ್ ಒಳಗೆ 2 ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಅದಾವೆ.
ಈಗ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಸಿಂಪಲ್ ಒಳಗೆ ಹೇಳ್ಬೇಕಂದ್ರೆ POP. ಹೌದಾ? ಈಗ ನಮ್ಗೆ ಏನಾರು ಕೈ ಫ್ರ್ಯಾಕ್ಚರ್ ಆದಾಗ ನಾವು ಯೂಸ್ ಮಾಡ್ತೀವಲ್ಲ, ಅದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ ಈಗ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಹೌದಾ? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಈಗ ನಾವು ಜಿಪ್ಸಮ್, ಹೌದಾ, ಜಿಪ್ಸಮ್ ತೊಗೊತೀವಿ. ಈ ಜಿಪ್ಸಮ್ ಅನ್ನೋದು ಒಂದು ಮೆಟೀರಿಯಲ್, ಹೌದಾ, ಒಂದು ಸಬ್ಸ್ಟೆನ್ಸ್. ಈ ಜಿಪ್ಸಮ್ ತೊಗೊಂಡು ನಾವು 373 ಕೆಲ್ವಿನ್, ಎಷ್ಟ 373 ಕೆಲ್ವಿನ್ ಒಳಗೆ ಇನ್ನು ಹೀಟ್ ಮಾಡಿದ್ವಿ ನಾವು. ಹೌದಾ? ಈ ಜಿಪ್ಸಮನ್ನು 373 ಕೆಲ್ವಿನ್ ಹೀಟ್ ಮಾಡಿದ್ವಿ. ಈಗ ನಾ ಆಗಳ ಮುಂಚೆ ಹೇಳಿದಂಗೆ ನಿಮಗೆ ಯಾವುದೇ ಒಂದು ವಸ್ತು ಡ್ರೈ ಐತಂತಾರೋ ಆಗಳ ನಾವು ನೋಡಿದ್ದೀವಿ. ಈಗ ಏನು ಕಾಪರ್ ಸಲ್ಫೇಟ್ CaSO4 5H2. ಹೌದಾ? ಕಾಪರ್ ಸಲ್ಫೇಟು ನೋಡೋಕೆ ಡ್ರೈ ಇದ್ದವ್ರಿಗೆ ಕಾಣ್ತೈತೆ, ಆದರೆ ಅದರೊಳಗೆ 5 ಮಾಲಿಕ್ಯೂಲ್ಸ್ ವಾಟರ್ ಪ್ರೆಸೆಂಟ್ ಅದಾವೆ. ಹಂಗೆ ಐತಲ್ಲ, ಜಿಪ್ಸಮ್ ಹೋಯ್ತಲೆ ನಮ್ಗೆ ಡ್ರೈ ಇದ್ದವ್ರಿಗೆ ಕಾಣಿಸ್ತೈತಿ, ಆದ್ರೆ ನಾವು ಇದ್ರೊಳಗೆ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರ್ತಾವೆ. ಅದಕ್ಕೈತಲ್ಲ ನಾವು ಇನ್ನು 373 ಕೆಲ್ವಿನ್ ಒಳಗೆ ಜಿಪ್ಸಮನ್ನು ಹೀಟ್ ಮಾಡ್ತೀವಿ. ಈಗ ನಮ್ಗೆ ಗೊತ್ತೈತಿ ಜಿಪ್ಸಮ್ ಒಳಗೆ ಎಷ್ಟು ಅದಾವೆ ವಾಟರ್ ಮಾಲಿಕ್ಯೂಲ್ಸು? CaSO4.2H2. ಇದು ಜಿಪ್ಸಮ್ದು ಕೆಮಿಕಲ್ ಫಾರ್ಮುಲಾ. ಈಗ ನಮ್ಗೆ ಗೊತ್ತೈತಿ ಜಿಪ್ಸಮ್ ಒಳಗೆ 2 ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಅದಾವೆ. ಹೌದಾ? ಈ ಜಿಪ್ಸಮನ್ನು ನಾವು ಹೀಟ್ ಮಾಡಿದ್ದೀವಿ. ಈಗ ಹೀಟ್ ಕೊಟ್ಟಿವಿ ಇದಕ್ಕೆ ಜಿಪ್ಸಮಿಗೆ. ಹೌದಾ? ಹೀಟ್ ಕೊಟ್ಟಿವಿ. ಈ CaSO4.2H2 ಐತಲೇ ಜಿಪ್ಸಮ್. ಈ ಜಿಪ್ಸಮಿಗೆ ನಾವು ಹೀಟ್ ಕೊಟ್ಟಿವಿ ಅಂದ್ರೆ ಈ ವಾಟರ್ ಮಾಲಿಕ್ಯೂಲ್ಸ್ ಏನಕ್ಕಾವು? ಕಡಿಮೆ ಆಕಾವು. ಎಷ್ಟು ಆಕಾವು? ಹೀಟ್ ಕೊಟ್ಟಿವ CaSO4 ಇದು ಸೇಮ್ ಐತಿ ಕಾಪರ್ ಸಲ್ಫೇಟ. ಹೌದಾ? ಇದೆಲ್ಲ ಸೇರಿದರೆ ಜಿಪ್ಸಮ್, ಇದು ಒಂದೇ ಆದರೆ ಕಾಪರ್ ಸಲ್ಫೇಟ್ ಆಕತ್ತೆ. ಹೌದಾ? ಈಗ ಜಿಪ್ಸಮ್ ಒಳಗೆ 2 ಮಾಲಿಕ್ಯೂಲ್ಸ್ ವಾಟರ್ ಅದಾವೆ, CaSO4 12H2O. ಹೌದಾ? ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಕಡಿಮೆ ಆಯ್ತು. ಹೌದಾ? ಈ ಜಿಪ್ಸಮನ್ನು ನಾವು 373 ಕೆಲ್ವಿನ್ ಒಳಗೆ ಹೀಟ್ ಮಾಡಿದ್ವಿ. ಅದರೊಳಗಿನ ವಾಟರ್ ಮಾಲಿಕ್ಯೂಲ್ಸ್ ಏನಕ್ಕವು? ಎಲ್ಲ ಹೊಕ್ಕ ವಾಟರ್ ಮಾಲಿಕ್ಯೂಲ್ಸ್ ಹೋದ್ಮೇಲೆ ಇಷ್ಟು ಉಳಿತಾವೆ, CaSO4 12H2. ಈಗ ಇದು ಬಂದೈತಲ್ಲ, ಈ ಪ್ರಾಡಕ್ಟ್ ಯಾವುದು ಗೊತ್ತಂದ್ರೆ ಇದು ಕ್ಯಾಲ್ಶಿಯಂ ಸಲ್ಫೇಟ್. ಇಲ್ಲಿ ನೋಡತ್ತೀವಲ್ಲ ನಾವು, ಇದು ಕ್ಯಾಲ್ಶಿಯಂ ಸಲ್ಫೇಟ್. ಹೌದಾ? ಕ್ಯಾಲ್ಶಿಯಂ ಸಲ್ಫೇಟ್ ಇಲ್ಲಿ ಎಷ್ಟೈತಿ? 1/2 ಐತಿ. ಹೌದಾ? 1/2 ಅಂದರೆ ಏನಂತ ಹೇಳ್ಬೋದು? ಹೆಮಿ. ಇದೇನಿದು ವಾಟರ್ ಅಂದರೆ ಏನಂತ ರಿಪ್ರೆಸೆಂಟ್ ಮಾಡ್ಬೋದು? ಹೈಡ್ರೇಟ್ ಅಂತ ರಿಪ್ರೆಸೆಂಟ್ ಮಾಡ್ಬೋದು. ಕ್ಯಾಲ್ಶಿಯಂ ಸಲ್ಫೇಟ್ ಇಲ್ಲೈತೆ, ಇದು CaSO4. ಕ್ಯಾಲ್ಶಿಯಂ ಸಲ್ಫೇಟ್ 1/2 ಅಂದರೆ ಹೆಮಿ, ಎಷ್ಟು ಅಂದರೆ ವಾಟರ್ ಅಂದರೆ ಹೈಡ್ರೇಟ್. ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ಅಂತ ಕರಿತೀವಿ. ಈಗ ಜಿಪ್ಸಮನ್ನು ನಾವು 373 ಕೆಲ್ವಿನ್ ಒಳಗೆ ಹೀಟ್ ಮಾಡಿದಾಗ ಅದು CaSO4 12H2 ಆಗಿ ಕನ್ವರ್ಟ್ ಆಕತ್ತೆ. ಆ ಕನ್ವರ್ಟ್ ಆಗಿದ್ದ ಪ್ರಾಡಕ್ಟಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ಅಂತ ಕರಿತೀವಿ. ಹೌದಾ? ಈ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ಅಂತ ಕರಿತೀವಿ. ಇದಕ್ಕೆ ನಾವು ಇನ್ನೊಂದು ಹೆಸರು ಕರಿತೀವಿ, ಏನಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಹೌದಾ? ಈಗ ನಮ್ಗೆ ಒಟ್ಟಾರೆ ಏನು ಗೊತ್ತೈತಿ, ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಮಗೆ ಹೆಂಗೆ ಸಿಗ್ತದಂದ್ರೆ ಜಿಪ್ಸಮನ್ನು 373 ಕೆಲ್ವಿನ್ ಒಳಗೆ ಹೀಟ್ ಮಾಡ್ತೀವಿ. ಕೆಲ್ವಿನ್ ಒಳಗೆ ಹೀಟ್ ಮಾಡಿದಾಗ ಒಂದು ಪ್ರಾಡಕ್ಟ್ ಬರ್ತದೆ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್. ಅದಕ್ಕೈತಲ್ಲ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಈಗ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಾವು ಹೇಳಿದಂಗೆ ಎದಕ್ಕೆ ಯೂಸ್ ಮಾಡ್ತಾರೋ? ಬೋನ್ ಏನಾರು ಫ್ರ್ಯಾಕ್ಚರ್ ಆದ್ರೆ, ಹೌದಾ, ಬೋನ್ ಫ್ರ್ಯಾಕ್ಚರ್ ಆಯ್ತು, ಬೋನ್ ಫ್ರ್ಯಾಕ್ಚರ್ ಆದಾಗ ಅದನ್ನು ಸರಿ ಮಾಡೋಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ, ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯಾವ ಫಾರ್ಮೇಟ್ ಒಳಗೆ ಇರ್ತದೆ ಅಂದ್ರೆ ಪೌಡ್ರು. ಹೌದಾ? ಇದು ಪೌಡ್ರ್ ಗತೆ ಇರ್ತೈತಿ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಈ ಪೌಡ್ರಿಗೆ ನಾವೇನು ಮಾಡ್ತೀವಿ ಅಂದ್ರೆ ವಾಟರ್ ಆ್ಯಡ್ ಮಾಡ್ತೀವಿ. ವಾಟರ್ ಅಂದರೆ ಎಷ್ಟು? ಹೌದಾ? ವಾಟರ್ ಆ್ಯಡ್ ಮಾಡ್ತೀವಿ. ವಾಟರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತೀವಿ. ವಾಟರ್ ಆ್ಯಡ್ ಮಾಡಿದ್ವಿ ಅಂದ್ರೆ ಇದು ಮತ್ತಾಗಿ ಏನು ಕನ್ವರ್ಟ್ ಆಕತಿ? ಜಿಪ್ಸಮ್ ಆಗಿ ಕನ್ವರ್ಟ್ ಆಕತಿ. ಜಿಪ್ಸಮ್ ಹೆಂಗಿರ್ತೈತೆ? ಹಾರ್ಡ್ ಇರ್ತೈತೆ. ಹೌದಾ? ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪೌಡ್ರ್ ಇರ್ತೈತಿ. ಅದರೊಳಗೆ ವಾಟರ್ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ನಾವು ಪ್ಲಾಸ್ಟರ್ ಆಫ್ ಇದು ಏನದು ಕೈಗೆ ಪ್ಲಾಸ್ಟರ್ ಹಾಕೊಂಬಂದು ಮಿಕ್ಸ್ ಮಾಡೋದು ಹಚ್ತಾರಲ್ಲ, ಅದು ಫೈನಲಾಗಿ ಗಟ್ಟಿ ಆದಮೇಲೆ ಏನಾಕತಿ? ಜಿಪ್ಸಮ್. ಕೈಗೆ ಫ್ರ್ಯಾಕ್ಚರ್ ಆದಾಗ ಯೂಸ್ ಮಾಡಿರ್ತಾರಲ್ಲ ಅದೇ ಜಿಪ್ಸಮ್. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪೌಡ್ರಿಗೆ ವಾಟರ್ ಮಿಕ್ಸ್ ಮಾಡಿ ಅಂಡ್ ಜಿಪ್ಸಮ್ ಆಗಿ, ಜಿಪ್ಸಮ್ ಅಂದ್ರೆ ಹಾರ್ಡ್ ಮೆಟೀರಿಯಲ್. ಈ ಜಿಪ್ಸಮ್ ಎದಕ್ಕೆ ಯೂಸ್ ಆಕತಿ ಈಗ? ಹೌದಾ? ಜಿಪ್ಸಮ್ನ ಹೇಳಿದಂಗೆ ಅದು ಫ್ರ್ಯಾಕ್ಚರ್ ಆದಾಗೆಲ್ಲ ಯೂಸ್ ಮಾಡ್ಬೋದು. ಇದು ವಾಪಸ್ ನಾವು ಜಿಪ್ಸಮ್ ಇಲ್ಲಿ ವಾಪಸ್ ಅದೇ ರಿವರ್ಸ್ ಮಾಡಿದ್ವಿ, ಹೀಟ್ ಮಾಡಿದ್ವಿ ಅಂದ್ರೆ ಮತ್ತು ವಾಪಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಮ್ಗೆ ಸಿಗ್ತೈತೆ ರಿವರ್ಸ್. ಈಗ ನಮ್ಗೇನು ಸಿಗ್ತೀಗ? ಪ್ಲಾಸ್ಟರ್ ಆಫ್
ಪ್ಯಾರಿಸ್. ಒಂದು ನಿಮಿಷ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸಿಗೆ ಇನ್ನೊಂದು ಏನು ಹೆಸರು ಅಂತ ಹೇಳಿದ್ವಿ ನಾವು? ಕ್ಯಾಲ್ಶಿಯಂ ಸಲ್ಫೇಟ್. ಆಮೇಲೆ ಹೆಮಿಹೈಡ್ರೇಟ್ ಅಂತ ಹೇಳಿದ್ವಿ, ಹೌದಾ? ಹೆಮಿಹೈಡ್ರೇಟ್ ಇದ್ರ ಫಾರ್ಮುಲಾ ಏನಿತ್ತು? CaSO4. ಹೆಮಿ ಅಂದ್ರೆ ಹಾಫು, ಹೈಡ್ರೇಟ್ ಅಂದ್ರೆ ಎಷ್ಟು, ಹೌದಾ? ಇದು ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದು ಎರಡು ಹೆಸರು. ಇದಕ್ಕೆ ನಾವು ತೊಗೊಂಡು ಇದಕ್ಕೆ ನಾವು ವಾಟರ್ ಮಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ ಆಗಲಿ. ಏನು ಜಿಪ್ಸಮ್ ಮಾಡ್ಬೇಕಂದ್ರೆ CaSO4 ½ ಇದಕ್ಕೆ ನಾವು ವಾಟರ್ ಮಿಕ್ಸ್ ಮಾಡ್ತೀವಿ. ಎಷ್ಟು ಮಿಕ್ಸ್ ಮಾಡ್ತೀವಿ ಅಂದ್ರೆ 1.5 ಮಾಲಿಕ್ಯೂಲ್, 1.5 ಮಾಲಿಕ್ಯೂಲ್ ಅಷ್ಟು ವಾಟರ್ ಆ್ಯಡ್ ಮಾಡ್ತೀವಿ ಇದಕ್ಕೆ, ಹೌದಾ? ಈಗ ಇಲ್ಲಿ ಇವ್ರದ್ದು ಏನಿದೆ POP ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು, ಹೌದಾ? ಇದಕ್ಕೆ ವಾಟರ್ ಮಿಕ್ಸ್ ಮಾಡಿದ್ವಿ. ಇಲ್ಲಿ ವಾಟರ್ ಮಿಕ್ಸ್ ಮಾಡಿದನ ನಮಗೇನು ಬರ್ತದೆ ರಿಸಲ್ಟ್? ಈಗ ಈ CaSO4 ಹೆಂಗೆ ಹಂಗೆ ಇರ್ತೈತಿ. ಇವೆರಡೂ ಸೇರಿ ಹಾಫ್ ಸೇರಿ ಏನಕ್ಕತಿ 2H2O, ಹೌದಾ? ಈ 2H2O ಅನ್ನೋದು ಏನಿದು? ಜಿಪ್ಸಮ್, ಹೌದಾ? ಜಿಪ್ಸಮ್ ಹೆಂಗೆ ಇರ್ತೈತಿ? ಇದ್ರದ್ದು ಹಾರ್ಡ್ ಇರ್ತೈತಿ, ಅದು ಹಾರ್ಡ್. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಜಿಪ್ಸಮ್ ಹೆಂಗೆ ಫಾರ್ಮ್ ಆಕತ್ತೆ ಅನ್ನೋದು ಕೆಮಿಕಲ್ ರಿಯಾಕ್ಷನ್ ಇದು. ಈಗ ನೆಕ್ಸ್ಟ್ ಏನು ನೋಡೋಣ? ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಗ ಯೂಸ್ ಮಾಡಿದ್ವಲ್ಲ, ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯೂಸ್ ಮಾಡ್ಕೊಂಡು ಜಿಪ್ಸಮ್ ರೆಡಿ ಮಾಡಿದ್ವಿ, ಹೌದಾ? ಹಂಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎದಕ್ಕೆ ಯೂಸ್ ಆಕತಿ? ಆಗಲೇ ಹೇಳಿದಂಗೆ ಬೋನ್ ಫ್ರ್ಯಾಕ್ಚರ್ ಆದ್ರೆ, ಬೋನ್ ಫ್ರ್ಯಾಕ್ಚರ್ ಅದಕ್ಕೆ ನೀರು ಮಿಕ್ಸ್ ಮಾಡ್ತಾರೋ, ಆಮೇಲೆ ಅದನ್ನ ಕೈಗೆ ಕಟ್ತಾರೋ, ಕಟ್ಟಿದ ಮೇಲೆ ಅದು ಹಾರ್ಡಾಗಿ ಏನಾಕತಿ? ಜಿಪ್ಸಮ್ ಆಗುತ್ತೆ. ಆಮೇಲೆ ನಮ್ಗೆ ಸಪೋರ್ಟ್ ಸಿಗ್ತೈತಿ. ಇದು ಒಂದು ಬೋನ್ ಫ್ರ್ಯಾಕ್ಚರಿಗೆ ಯೂಸ್ ಮಾಡ್ತಾರೆ, ಕರೆಕ್ಟ್ ಮಾಡೋಕೆ. ನೆಕ್ಸ್ಟ್ ಏನು ಮಾಡ್ತಾರೆ? ಅದನ್ನ ಟಾಯ್ಸ್ ಅಂದರೆ ಆಟ ಸಾಮಾನು ಮಾಡೋಕೆ ಅದಕ್ಕೆ ಇದು ಯೂಸ್ ಮಾಡ್ತಾರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದು ಬಿಟ್ಟರೆ ಎದಕ್ಕೆ ಯೂಸ್ ಮಾಡ್ತಾರೆ? ಡೆಕೋರೇಷನ್ ಮೆಟೀರಿಯಲ್ಸ್, ಹೌದಾ? ಡೆಕೋರೇಷನ್ ಮೆಟೀರಿಯಲ್ಸ್. ಈಗ ಡೆಕೋರೇಷನ್ ಸಾಮಾನು, ಈಗ ನಾವು ಮನ್ಯಾಗ POP ಎಲ್ಲ ಮಾಡಿಸಿರ್ತೀವಲ್ಲ, ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೇ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಅದಕ್ಕೆ ನೀರು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮಾಡ್ತಾರಲ್ಲ, ಅದೇ ಇದು ಡೆಕೋರೇಷನ್ ಮೆಟೀರಿಯಲ್ಸಿಗೆ ಯೂಸ್ ಮಾಡ್ತಾರೆ. ಇದು POPದು ಇಂಪಾರ್ಟೆಂಟ್ ಪಾಯಿಂಟ್ಸ್. ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಭಾಳ ಜನ ವೀಡಿಯೋ ನೋಡತ್ತೀರಿ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಮ್ಮ ಚಾನಲ್ ಹೆಸರು ನೀವು ಅಲ್ಲೇ ವೀಡಿಯೋ ನೋಡಿದ ಮೇಲೆ ಅಲ್ಲೇ ಸಬ್ಸ್ಕ್ರೈಬ್ ಮಾಡಿರಿ. ಕೆಳಗೆ ಚಾನಲ್ ಹೆಸರು ಏನೈತೆ ಅಂದರೆ ಜಾಯಿನ್ ಕ್ಲಾಸ್ ಅಂತ ಐತಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಾನು ಹಿಂಗೆ ಮುಂದೆ ಕಂಟಿನ್ಯೂ ನಿಮಗೆ ಚಾಪ್ಟರ್ಸ್ ಮಾಡ್ತೀನಿ.